ATM ತಂಡ ನಡೆಸಿಕೊಡ್ತಾ ಇರುವಂತಹ SPB at 80 ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ನಲ್ಮೆಯ ಸ್ವಾಗತ ಸುಸ್ವಾಗತ. ರತ್ನಗರ್ಭ ಗಣಪತಿಂ ಸಮಾಶ್ರಯಾಮಿ ಸತತಂ. ಗಾನದ ಹಬ್ಬವಿದು ಮುಂಜಾನೆಯಿಂದ ಸಂಜೆಯವರೆಗೆ 80 ಗೀತೆಗಳ ಸರಮಾಲೆ. ಈ ಟೈಟ್ಲ್ ಸಾಂಗ್ ಏನು ನೋಡಿದ್ರಿ, ಈ ಗೀತೆನ ನನಗೆ ಮಾಡಿಕೊಟ್ಟವರು ನಾಗೇಶ್ ಸರ್ ಅವ್ರು. ದಯವಿಟ್ಟು ವೇದಿಕೆಗೆ ಬರಬೇಕು ಸರ್. ಮತ್ತೊಮ್ಮೆ ನಿಮ್ಮ ಆಶೀರ್ವಾದ ಬೇಕು ಸರ್. ಪ್ರೊಫೆಷ್ನಲಾಗಿ ಸಿಂಗಿಂಗ್ ಅಂತ ನಾನು ಎಂಟ್ರಾಗಿದ್ದು, ಫಸ್ಟು ಹಾಡಿದ್ದು ಶ್ವೇತನ್ ಜೊತೆನೆ ನಾನು. ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಆ್ಯಕ್ಚುಲಿ ಅವತ್ತು ನನಗೆ ಪ್ರೇಯರ್ ಆಡಬೇಕಂದ್ರೆ ಏನು ಶ್ರುತಿನೂ ಇಲ್ಲ, ತಾಳನೂ ಇಲ್ಲ, ಹೆಂಗೆ ಆಡೋದು ಅನ್ನೋ ಥರ. ಬಟ್ ಇವರು ಇಷ್ಟು ಅಕಂಪನಿ ಮಾಡಿದ ತಕ್ಷಣ ನಂಗೆ ಎಷ್ಟು ಖುಷಿ ಆಗೋಯ್ತು ಅಂದರೆ, ದಿಸ್ ಇಸ್ ಮೋರ್ ದೆನ್ ಅನಫ್ ಅನ್ನೋ ಥರ ಆಯಿತು. SPB ಅವರ 80ನೇ ವರ್ಷದ ಹುಟ್ಟುಹಬ್ಬಕ್ಕೆ 80 ಗೀತೆಗಳ ಸಮರ್ಪಣೆ ಮಾಡಿದ್ದೀವಿ. ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಮತ್ತು ಈ ಕಾರ್ಯಕ್ರಮವನ್ನು ನೇರವಾಗಿ ಪ್ರಾಯೋಜನೆ ಮಾಡಿದಂತಹ ಎಲ್ಲರಿಗೂ ಕಲಾಭೂಮಿ ಮತ್ತು ATM ತಂಡದ ಪರವಾಗಿ ನಮ್ಮ ವಂದನೆಗಳು. ಇಂಥ ಒಂದು ಕಾರ್ಯಕ್ರಮ ನನಗೆ ಮಾಡೋಕ್ಕೆ ನನಗೆ ಮೇಯ್ನ್ ಬೆನ್ನೆಲುಬಾಗಿ ನಿಂತಂಥ ಒಂದು ನವೋದಯ ನಾಗರಾಜ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಪ್ರಸನ್ನ ಉಡುಪ ಅವರು. ಹಾಗೆ ನಾವು ಈ ವಾಯ್ಸ್ ಓವರ್ ಮಾಡಿ ಹಿಂಗಡೆ ಬ್ಯಾಕೆಟ್ ಡ್ರಾಪಲ್ಲಿ ನಾವು ಅದನ್ನು ಹಾಕಬೇಕು ಅಂದಾಗ ಕೂಡ ನಮಗೆ ಮೇಯ್ನ್ ನೆನಪಾಗಿದ್ದು ಗಿರೀಶ್ ಸರ್ ಅವರು ನನ್ನ ಬ್ರದರ್ ಥರ. ಸೊ ಗಿರೀಶ್ ಸರ್ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಿದ್ದ ಇದ್ದೀವಿ. ನನಗೆ ಫಸ್ಟು ತುಂಬ ಇಂಪ್ರೆಸ್ ಆಗಿದ್ದು ಈ ಟೀಮಲ್ಲಿ ಡಿಸಿಪ್ಲಿನ್, ಪಂಕ್ಚುಯಾಲಿಟಿ, ಪರ್ಫೆಕ್ಟ್ ಫ್ರೇಮ್ವರ್ಕ್ ಆ್ಯಂಡ್ ಗುಡ್ ಥಾಟ್ ಪ್ರಾಸೆಸ್. ಹ್ಯಾಟ್ಸ್ ಆಫ್ ಟು ಯುವರ್ ಟೀಮ್. ಐ ವಾಸ್ ವೆರಿ ಇಂಪ್ರೆಸ್ಡ್. ನಮ್ಗಳಿಗೆಲ್ಲ ಅವಕಾಶ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳಿ, 80 ಹಾಡುಗಳು ಅವರಿಗಾಗಿ ಅವರು ಡೆಡಿಕೇಟ್ ಮಾಡಿರೋದಕ್ಕೆ ನಿಮಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳು. ಸುಮಾರು ಕಾರ್ಯಕ್ರಮಗಳಲ್ಲಿ ನಾವು ಹೋಗಿದ್ದೀವಿ, ಹಾಡಿದ್ದೀವಿ. ದಿಸ್ ಈಸ್ ದ ತುಂಬ ಶಿಸ್ತುಬದ್ಧವಾದಂಥ ಒಂದು ಕಾರ್ಯಕ್ರಮ. ತುಂಬ ಇಷ್ಟ ಆಯಿತು ಸರ್. ತುಂಬ ಡಿಸಿಪ್ಲಿನ್ಡ್ ಆಗಿದೆ ನಿಜವಾಗ್ಲೂ. ನಿಮ್ಮ ಒಂದು ATM ಇಂದ ನಮ್ಮ ಕ್ಯಾರೋಕೆ ಕ್ಲಬ್ ಹೆಂಗೆ ನಡೆಸಬೇಕು ಅನ್ನೋದು ಭಾಳಷ್ಟು ಕಲ್ತಿದ್ವಿ ಸರ್ ನಾವು ನಿಜವಾಗ್ಲೂ. ತುಂಬ ದೊಡ್ಡ ಮಾತು. ಆಮೇಲೆ ನಮ್ಮಲ್ಲಿ ಹೆಂಗೆ ಅಂದರೆ ಕ್ಯಾರೋಕೆ ಕ್ಲಬ್ಸ್ನಲ್ಲಿ ನಾವು ಹೋದರೆ ಸರ್ ನನಗೆ ಬೇಕು ಕೊಡಿ ಅಂತ ಇವರು ಎಷ್ಟು ಮೆಟಿಕ್ಯುಲಸ್ಲಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ A to Z ಆರ್ಡ್ರ್ನಲ್ಲಿ ಹಾಕ್ಬಿಟ್ಟವ್ರೆ. ಕಲೆ ಎಲ್ಲರನ್ನೂ ಕರೆಯುತ್ತೆ, ಆದರೆ ಕೆಲವ್ರನ್ನ ಮಾತ್ರ ಆರಿಸ್ಕೊಳ್ಳುತ್ತೆ ಅಂತ. ಅದರಲ್ಲಿ ನಮ್ಮ ಅರವಿಂದ್ ಸರ್ ಸಹ ಒಬ್ಬರು ಅನ್ನೋದು ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಒಂದು ಭಕ್ತಿಗೀತೆ ಇತ್ತು, ಆ ಭಕ್ತಿ ಇವರು ಫಸ್ಟ್ ಸೆಲೆಕ್ಟ್ ಮಾಡಿಬಿಟ್ಟು ನನಗೆ ರಾತ್ರಿ 2 ಗಂಟೆಗೆ ಮೆಸೇಜ್ ಹಾಕಿದ್ದಾರೆ, ನಿಮ್ಮ ಹಾಡು ಮೊದಲನೇದಿದೆ, ನೀವು 8:50ಕ್ಕೆ ಬರಬೇಕು ಅಂತ. ಅಷ್ಟು ಪರ್ಫೆಕ್ಟಾಗಿ ಅವ್ರು ಪ್ಲ್ಯಾನಿಂಗ್ ಮಾಡಿ ಎಲ್ಲಾದ್ರೂ ಇಷ್ಟು ಪಂಕ್ಚುಯಾಲಿಟಿ, ಇಷ್ಟು ಡಿಸಿಪ್ಲಿನ್ ಇರೋವಂಥದ್ದು ನೀವು ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಒನ್ ಆ್ಯಂಡ್ ದಿ ಓನ್ಲಿ ಒನ್ ಕಲಾಭೂಮಿ ಆ್ಯಂಡ್ ATM. ಗಿರೀಶ್ ಅವರು ಎಕ್ಸಲೆಂಟ್ ವಾಯ್ಸ್, ಎಕ್ಸಲೆಂಟ್ ಲ್ಯಾಂಗ್ವೇಜು, ತುಂಬ ಕಮೆಂಡು. ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ರಿಯಲಿ ಸೂಪರ್. ಇದು ಅನೌನ್ಸ್ ಮಾಡೋದಾಗಲಿ, ಆ ಮಗು ನೋಡಿದ್ರಿ ಎಲ್ಲರ ಕಣ್ಣಲ್ಲೂ ನೀರು ಬಂತು. ಫಸ್ಟ್ ಅದಕ್ಕೆ ಇವರಿಗೆ ತುಂಬ ಶ್ಲಾಘನೀಯವಾದ ಕೆಲಸ. ಯಾರಿಗೂ ಆ ಧೈರ್ಯ ಬರೋದಿಲ್ಲ. ಅದು ವೇದಿಕೆ ಅಂದಮೇಲೆ ಎಲ್ಲರಿಗೂ ಅವಕಾಶ ಅಂತ ಪ್ರೂವ್ ಮಾಡಿದ್ರು. ನನಗೇನು ಇಂಪ್ರೆಸ್ ಆಯಿತು ಅಂದರೆ, ಬೆಳಿಗ್ಗೆ 9 ಗಂಟೆಗೆ ಬರೋಕ್ಕೆ ಹೇಳಿದ್ರು, 8:45 ಅಷ್ಟೊತ್ತಿಗೆ ಬಂದ್ವಿ. ಅವಾಗಿಂದ ಇವಾಗವರೆಗೂ ನಾನ್ ಸ್ಟಾಪ್ ಹ್ಯಾಟ್ಸ್ ಆಫ್. SPBಗೆ ಎಷ್ಟು ಡಿಸಿಪ್ಲಿನ್ ಇದೆಯೋ ನಿಮಗೂ ಅಷ್ಟೇ ಡಿಸಿಪ್ಲಿನ್ ಇದೆ. ಯು ಆರ್ ಮಾಡರ್ನ್ SPB. ಕರೋಕೆ ಎನ್ನುವ ಪರಿಕಲ್ಪನೆ ಇಲ್ಲದಿರೋ ಕಾಲದಲ್ಲಿ ಸಿ ಬೆಂಗಳೂರು ಮಾಧ್ಯಮದ ಮೂಲಕ ಜನಪ್ರಿಯತೆಯನ್ನು ಆ ಕಾಲಕ್ಕೆ ಮಾಡಿದ್ರು. ಆ ನಂತರದ ದಿನಗಳಲ್ಲಿ ತಾಂತ್ರಿಕವಾಗಿ ಅರವಿಂದ್ ಅವರು ಮಾಡಿರೋದು ಯಾರಿಗೂ ಸಾಧ್ಯನೇ ಆಗಲ್ಲ. ನಾನು ಕೂಡ ಒಬ್ಬ ಆರ್ಗನೈಸರ್ ಆಗಿ ಹೇಳ್ತೀನಿ, ವಿಷುವಲ್ನ ಅವರೇ ಸ್ವತಃ ವಿಡಿಯೋ ಎಡಿಟಿಂಗ್ನ ಮಾಡಿ ಆ ಲಿಪ್ಸಿಂಕಿಂಗು, ಆ ಟೈಮಿಂಗ್ಸು, ಆ ರೀತಿ ಮಾಡೋದಕ್ಕೆ ಬಹಳ ಕಷ್ಟ ಇದೆ. ಬರೀ ಒಂದು ದಿವಸ ಹೀಗೆ ನಾನೇನು ಅರ್ಥ ಕೂತಿದ್ದಾಗ ಬಂದುಬಿಟ್ಟು ಸುಮ್ಮನೆ ಬಂದು ನನ್ನ ಕೆಳಗೆ ಕೂತ್ಕೊಂಡು ಕಾಲ ಕೆಳಗೆ ಕೂತ್ಕೊಂಡ್ಬಿಟ್ಟು ನಾನು ಹಾಡ್ಬೋದಾ ಅಂತ ಕೇಳಿದೆ. ಏನು ಗೊತ್ತಾ, ಒಂದು ಹಾಡಪ್ಪ, ನಮಗಲ್ಲಿ ಎಲ್ರಿಗೂ ಹಾಡಲಿಕ್ಕೆ ಅವಕಾಶ ಇದೆ, ನೀವು ಹಾಡಿ ಅಂತ ಹೇಳಿದೆ. ಅದು ಅವ್ರು ಯಾವುದೋ ಒಂದು ಕಿಶೋರ್ ಕುಮಾರದ ಹಾಡಾಡಿದ್ರು, ಅದ್ಭುತವಾಗಿತ್ತು.
ಇಷ್ಟೊತ್ತು ತನಕ ನೀವೆಲ್ಲ ತಾಳ್ಮೆಯಿಂದ ಕಾರ್ಯಕ್ರಮ ಕೂತು ನೋಡಿದ್ದೀರಾ, ಆನಂದಿಸಿದ್ದೀರಾ. ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಎಂಬತ್ತರ ಈ ವೇದಿಕೆಗೆ ಬೆಳಕಾಗಿ ಬನ್ನಿ. ಮುಂದಿನ ಗೀತೆ ನಾನು ನೀನು ಒಂದಾದ ಮೇಲೆ. ಚಿತ್ರ ನಾನಿನ್ನ ಬಿಡಲಾರೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ ಅವರದು. ಈ ಚಿತ್ರ ನಾನಿನ್ನ ಬಿಡಲಾರೆ ಇದೆಯಲ್ಲ, ಇದರ ವಿಶೇಷತೆ ಏನು ಗೊತ್ತಾ? ಇದು ಒಂದು ಹರರ್ ಮೂವಿ, ಅಂದರೆ ಒಂದು ಭಯಾನಕ ಚಿತ್ರ. ಕಾನ್ಸೆಪ್ಟ್ ಏನಂದರೆ ದೆವ್ವ, ಒಂದು ಹೆಣ್ಣು ದೆವ್ವ. ಆ್ಯಕ್ಚುಲಿ ಸಿನಿಮಾಗಳಲ್ಲಿ ಹೆಣ್ಣು ದೆವ್ವಗಳೇ ಜಾಸ್ತಿ. ಈ ಒಂದು ಚಿತ್ರ ಇದೆಯಲ್ಲ, ನಾನಿನ್ನ ಬಿಡಲಾರೆ, ಈ ಚಿತ್ರದಲ್ಲಿ ಒಂದು ಹೆಣ್ಣು ದೆವ್ವ ಇರುತ್ತೆ. ಕೆ ವಿಜಯ್ ಆ ಪಾತ್ರ ಮಾಡಿದ್ದಾರೆ. ಅನಂತನಾಗು ಮುಖ್ಯವಾದ ಪಾತ್ರದಲ್ಲಿ ಮಾಡಿದ್ದಾರೆ. ನನಗೆ ತಿಳಿದ ಹಾಗೆ ದೆವ್ವದ ಚಿತ್ರಗಳು ಇಷ್ಟು ಪರಿಣಾಮಕಾರಿಯಾಗಿ ಮಾಡಿದ್ದು ಇದು ಹೈಯೆಸ್ಟ್ ಅಂತ ಹೇಳ್ಬೋದು. ಇದನ್ನ ನೋಡಿ ಬಹಳಷ್ಟು ಜನ ಎದುರುಕೊಂಡಿದ್ದಾರೆ. ಕೆಲವು ಕಡೆ ಇದು ಸೆಕೆಂಡ್ ಶೋ, ಇದನ್ನ ಒಬ್ಬರೇ ನೋಡಿ ವಾಪಸ್ ಬರ್ಬೇಕಂತ ಹೇಳಿ ಅವರು ಹಾರ್ಟ್ ಅಟ್ಯಾಕ್ ತೀರ್ಕೊಂಡಿದ್ದು ನಾನು ವಿಷಯ ಪೇಪರಲ್ಲಿ ಓದಿದ್ದೀನಿ. ನಾನು ಸಹ 8ನೇ ಕ್ಲಾಸ್ನಲ್ಲಿದ್ದಾಗ ಈ ಸಿನಿಮಾ ನೋಡಿ, ಮಾರ್ನಿಂಗ್ ಶೋ ನೋಡಿ ಬಂದು ರಾತ್ರಿ 7 ಗಂಟೆಗೆ ನಿದ್ದೆ ಮಾಡಿದ್ದೀನಿ ಭಯದಿಂದ. ಅಷ್ಟು ಪರಿಣಾಮಕಾರಿಯಾಗಿ ಅನಂತನಾಗ್ ಈ ಪಾತ್ರದಲ್ಲಿ ಅಭಿನಯ ಮಾಡಿದಂಥದ್ದು. ಇದಕ್ಕೆ ಸರಿ ಸಮವಾಗಿ ಪಾತ್ರ ಮಾಡಿದವರು ಲಕ್ಷ್ಮಿಯವರು. ಭಕ್ತೆಯಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತೆಯಾಗಿ ಆ ಪಾತ್ರನ ನಿಭಾಯಿಸಿದ್ರಲ್ಲ, ಅದು ಅದ್ಭುತ. ಇನ್ನೂ ಕೊನೆಯಲ್ಲಿ ರಾಘವೇಂದ್ರ ಅಂತ ದೇವ್ರನ್ನ ಕೋರ್ಕೊಳ್ಳೋಂಥ ಒಂದು ಹಾಡಿದೆಯಲ್ಲ, ಅದನ್ನು ನಮ್ಮ ಜಾನಕಿಯವರು ಅತಿ ಅಮೋಘವಾಗಿ ಆ ಭಾವನೆಗಳನ್ನ ತುಂಬಿ ಹಾಡಿದ್ದಾರೆ. ಆ ಹಾಡು ಆ ಒಂದು ಲಕ್ಷ್ಮಿಯವ್ರಿಗೆ ಎಷ್ಟು ಜನಪ್ರಿಯತೆ ತಂದುಕೊಡ್ತು ಅಂತಂದರೆ, ಆ ಹಾಡು ನೋಡಿದ ನಂತರ ನಮ್ಮೂರಲ್ಲೇ ಭಾಳಷ್ಟು ಜನ ಗುರುವಾರ ರಾಯರ ಮಠಕ್ಕೆ ಹೋಗೋಕ್ಕೆ ಮಹಿಳೆಯರು ದಾಪಕಾಲಿಡ್ತಾ ಹೋದರು. ಚಲನಚಿತ್ರಗಳು ಸಹ ಮನುಷ್ಯರ ಜೀವನದಲ್ಲಿ ಪ್ರಭಾವ ಬೀರ್ಬೋದು ಅನ್ನೋದಕ್ಕೆ ಕೆಟ್ಟದ್ದು ಮತ್ತು ಒಳ್ಳೆಯದು, ದೆವ್ವ ಮತ್ತು ದೇವ ಈ ಎರಡನ್ನೂ ಸಮ್ಮಿಳನ ಆಗೋ ಥರ ಮಾಡಿದಂಥದ್ದು ಈ ಚಿತ್ರ. ಈ ಚಿತ್ರಕ್ಕೆ ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ ಅವರು. ಮತ್ತು ನಮ್ಮ ಬಾಲಸುಬ್ರಹ್ಮಣ್ಯಂ ಅವರು, ಜಾನಕಿ ಅವರು ಈ ಹಾಡನ್ನು ಹಾಡಿದ್ದಾರೆ. ನಾನು ನೀನು ಒಂದಾದ ಮೇಲೆ. ಇದು ಕೂಡ ನನ್ನ ತಿಳಿದಂಗೆ 1ರಿಂದ 10 ಅಂತ ರ್ಯಾಂಕ್ ಕೊಟ್ಟರೆ ಈ ಹಾಡು ಕೊಡ್ಬೋದು. ಇದರಷ್ಟು ಸುಮಧುರವಾದ ಹಾಡು ಅನಂತನಾಗ್ ಮತ್ತು ಲಕ್ಷ್ಮಿ ಅವರದು ಇನ್ನೊಂದಿಲ್ಲ ಅಂತ ನಾನು ಘಂಟಾಘೋಷವಾಗಿ ಹೇಳ್ಬೋದು. ಟಾಪ್ 1 ಅನಂತನಾಗ್, ಲಕ್ಷ್ಮಿ, ರಾಜನ್ ನಾಗೇಂದ್ರ ಮತ್ತು ಧರೆ ಭಗವಾನ್ ಈ ಕಾಂಬಿನೇಷನಲ್ಲಿ ಮೂಡಿ ಬಂದಂಥ ಉತ್ಕೃಷ್ಟ ಹಾಡು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಹಾಡನ್ನ ಬಗ್ಗೆ ಹೇಳಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ. ಈ ಚಿತ್ರದ ಗೀತೆಯನ್ನ ಹಾಡಲು ನಮ್ಮ ಮುಂದೆ ಬರ್ತಾ ಇದ್ದಾರೆ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕಿಯಾದ ಶ್ವೇತಾ ಪ್ರಭು ಅವರು. ಅವರೊಂದಿಗೆ ಶ್ರೀಯುತ ಗುರುರಾಜ್ ಅವರು ಸಹ ಗಾಯಕರಾಗಿ ಈ ಹಾಡನ್ನ ಹಾಡಲಿದ್ದಾರೆ. ನಿಮ್ಮೆಲ್ಲರ ಭರ್ಜರಿ ಚಪ್ಪಾಳೆಗಳೊಂದಿಗೆ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಮೂಲ ದೃಶ್ಯಾವಳಿ ಜೊತೆಗೆ ಈ ಹಾಡನ್ನ ನೋಡಿ ಮತ್ತು ಕೇಳಿ ಆನಂದಿಸೋಣ. ನಾನು ನೀನು ಒಂದಾದ ಮೇಲೆ ಹೀಗೆ ಗಿರಿದೂರ ಹೋಗುವೆ. ನಾನು ನೀನು ಒಂದಾದ ಮೇಲೆ ಹೀಗೆ ಗಿರಿದೂರ ಹೋಗುವೆ. ಮುತ್ತಲ್ಲಿ ನಿನ್ನ ಸಿಂಗಾರ ಮಾಡಿ ಕಣ್ತುಂಬ ನೋಡುವೆ. ನಾನು ನೀನು ಒಂದಾದ ಮೇಲೆ ಹೀಗೆ ನನ್ನನ್ನೇ ನೋಡುವೆ. ಕಣ್ಣಲ್ಲೂ ನೀನೆ, ಮನದಲ್ಲೂ ನೀನೆ, ಎಲ್ಲೆಲ್ಲೂ ನೀ ಕಾಣುವೆ. ನಾನು ನೀನು ಒಂದಾದ ಮೇಲೆ ಹೀಗೆ ನನ್ನನ್ನೇ ನೋಡುವೆ.
ನನಗಾಗಿ ಹೆಣ್ಣಾಗಿ ಬಂದೆ, ನನ್ನಲ್ಲಿ ನಿನ್ನಾಸೆ ತಂದೆ. ಹಗಲಲ್ಲಿ ಇರುಳಿಲ್ಲ, ನಿನ್ನಲ್ಲಿ ಮನವಿಲ್ಲ, ನೆನಪಲ್ಲಿ ನಾ ಸೋತು ಹೋದೆ. ಸಂಗಾತಿ ನೀನಾಗಿ ಬಂದೆ, ಸಂತೋಷ ಬಾಳಲ್ಲಿ ತಂದೆ. ಹಗಲಲ್ಲಿ ಇರುಳಲ್ಲಿ ಮನವಿಲ್ಲ, ನಿನ್ನಲ್ಲಿ ನೆನಪಿಂದ ನಾನೊಂದು ಹೋದೆ. ಇನ್ನೆಂದು ಈ ಚಿಂತೆ ನಿನಗಿಲ್ಲವೇ, ನಾನು ನೀನು ಒಂದಾದ ಮೇಲೆ ಹೀಗೆ ಕಿರಿದೂರ ಹೋಗುವೆ. ಮುತ್ತಲ್ಲಿ ನಿನ್ನ ಸಿಂಗಾರ ಮಾಡಿ ಕಣ್ತುಂಬ ನೋಡುವೆ. ನಾನು ನೀನು ಒಂದಾದ ಮೇಲೆ ನೀಗೆ ಕಿರಿದೂರ ಹೋಗುವೆ. ಲತೆಯಲ್ಲಿ ಹೂವಾಗಿ ನಾನು, ಮರೆತುಂಬಿ ಅಂದಾಗಿ ನೀನು. ಹೂವಲ್ಲಿ ಹೊರಳಾಡಿದೆ ನಾಟ ನಾವಾಡಿ, ಆನಂದ ಹೊಂದೋಣವೇನು. ಬಾನಾಡಿ ನಾವಾಗಿ ಹಾರಿ, ಬಾನಲ್ಲಿ ಒಂದಾಗಿ ಸೇರಿ, ಹೊಸ ಆಟ ಆಡೋಣ, ಹೊಸ ನೋಟ ನೋಡೋಣ, ಮುಗಿಲಿಂದ ಜಾರೋಣವೇನು. ಎಂದೆಂದು ನೆರಳಾಗಿ ನಾ ಬಾಳುವೆ, ನಾನು ನೀನು ಒಂದಾದ ಮೇಲೆ ಹೀಗೆ ನನ್ನನ್ನೇ ನೋಡುವೆ. ಕಣ್ಣೆಲ್ಲ ನೀನೆ, ಮನದೆಲ್ಲ ನೀನೆ, ಎಲ್ಲೆಲ್ಲೂ ನೋಡುವೆ. ನಾನು ನೀನು ಒಂದಾದ ಮೇಲೆ ಹೀಗೆ ನನ್ನನ್ನೇ ನೋಡುವೆ, ಹೀಗೆ ನನ್ನನ್ನೇ ನೋಡುವೆ. ಥ್ಯಾಂಕ್ ಯು. ಸ್ವರದ ಸರದಾರನೇ ಬಾಲಸುಬ್ರಹ್ಮಣ್ಯಂ, ಗಾನಗಂಧರ್ವನೇ ಬಾಲಸುಬ್ರಹ್ಮಣ್ಯಂ. ನಮ್ಮ ಎದೆಯಾಳದ ದನಿಯೇ ಎಸ್ಪಿಬಿ ಸ್ವರಾರ್ಚನೆ, ಎಸ್ಪಿಬಿ ಸ್ವರಾರ್ಚನೆ. ನಿಮ್ಮ ಹುಟ್ಟು ಹಬ್ಬದ ಸುದಿನದಲ್ಲಿ 80ರ ಸಂಭ್ರಮದ ಹರಕೆಯಲ್ಲಿ, ಕನ್ನಡ ನಾಡಿನ ಮನೆ ಮನದಲ್ಲೂ ನಿಮ್ಮದೇ ನೆನಪಿನ ಗಾನ ಸುಧೆ. ನಿಮ್ಮ ಸ್ವರ ಸಾಗರವು ತುಂಬಿ ಹರಿದಿದೆ, ಭಾವಲೋಕದ ಬಾಗಿಲು ತೆರೆದಿದೆ. ಕಾಲ ಕಳೆದರು ಮಾಸದ ಧ್ವನಿಯೇ, ನಿಮ್ಮ ಹಾಡೇ ನಮಗೆ ಜೀವ ಸೇಲೆ. PM ಭಟ್ಟು ಗಾನದ ಹಬ್ಬವಿದು. ಮುಂಜಾನೆಯಿಂದ ಸಂಜೆಯವರೆಗೆ 80 ಗೀತೆಗಳ ಸರಮಾಲೆ, ನಿಮ್ಮ ಪಾದಕ್ಕೆ ಸಮರ್ಪಣೆ. ಈಶ್ವರಾರ್ಚನೆ ಬಾಲು ಸರ ನಿಮಗೆ ಕೋಟಿ ವಂದನೆ. ಇಂದಿನ ಗಾಯಕರ ಕಂಠದಲ್ಲಿ ನೀವೇ ತೇಲಿ ಬನ್ನಿ.
ಬನ್ನಿ SPB ಎಂಬತ್ತರ ಈ ವೇದಿಕೆಗೆ ಬೆಳಕಾಗಿ ಬನ್ನಿ. ಬಾಲು ಸರ್ ಬಾಲು ಸರ್ ಕಲಾಭೂಮಿಯ ವೇದಿಕೆಯಿಂದ ನಿಮಗೆ ಸ್ವರಾಂಜಲಿ.